ಸೂರ್ಯವಂಶ ಸಿನಿಮಾದ ವಿಶೇಷತೆ ಏನಂದ್ರೆ ಈ ಇಂಗ್ಲಿಷ್ ಅಡಲ್ಟ್ ಸಿನಿಮಾಗಳು, ಮಲಯಾಳಂ ಅಡಲ್ಟ್ ಸಿನಿಮಾಗಳು, ಈ ತರ ಸಿನಿಮಾಗಳನ್ನ ಮೇಜರ್ ಆಗಿ ಹಾಕೋದ್ರಿಂದ ನಾರ್ಮಲ್ ಸಿನಿಮಾಗಳನ್ನ ಹಾಕೋದ್ರು ಫ್ಯಾಮಿಲಿ ಆಡಿಯನ್ಸ್ ಯಾರು ಬರ್ತಾ ಇರಲಿಲ್ಲ. ಆದ್ರಿಂದ ಥಿಯೇಟರ್ ಓನರ್ಸ್ ಕೂಡ ಆ ತರ ಅಡಲ್ಟ್ ಸಿನಿಮಾಗಳನ್ನ ಹಾಕೊಂಡಿರ್ತಾರೆ. ಅಂತ ಥಿಯೇಟರ್ ಗಳಲ್ಲಿ ಸೂರ್ಯವಂಶ ಸಿನಿಮಾನ ರಿಲೀಸ್ ಮಾಡುವಾಗ ಎಲ್ಲಾ ಶೋಸ್ ಹೌಸ್ಫುಲ್ ಆಗಿ ಈ ಅಡಲ್ಟ್ ಥಿಯೇಟರ್ ಗಳಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಬರಕ್ ಶುರುವಾಗಿ ಎಲ್ಲಾ ಥಿಯೇಟರ್ ಗಳಲ್ಲೂ ಸೂರ್ಯವಂಶ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಅಡಲ್ಟ್ ಥಿಯೇಟರ್ ಅಂತ ಬ್ರಾಂಡಿಂಗ್ ಆಗಿರೋ ಸುಮಾರು ಥಿಯೇಟರ್ ಗಳು ರೆಗ್ಯುಲರ್ ಸಿನಿಮಾಗಳನ್ನ ಹಾಕಿ ಆ ಕಡೆ ಫ್ಯಾಮಿಲಿ ಆಡಿಯನ್ಸ್ ನ ಬರಕ್ಕೆ ಸೂರ್ಯವಂಶ ಸಿನಿಮಾ ಮುಖ್ಯವಾದ ಕಾರಣವಾಗಿರುತ್ತೆ. ಸೂರ್ಯವಂಶ ಸಿನಿಮಾದ ತಂಡ ಅಂದ್ರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಎಸ್ ನಾರಾಯಣ ಅವರು, ಎಚ್ ಡಿ ಕುಮಾರಸ್ವಾಮಿ ಅವರು, ಇವ್ರು 3 ಜನ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ಕಾರ್ಗಿಲ್ ಕಾರ್ಯಾಚರಣೆಯಲ್ಲಿ ವೀರ ಮರಣ ಅಪ್ಪಿದ ಕರ್ನಾಟಕದ ಧೀರ ಯೋಧರ ಕುಟುಂಬಕ್ಕೆ ಪರಿಹಾರ ನಿಧಿಯಾಗಿ ಮೊದಲನೇ ದಿನ ಮೈಸೂರು, ಮಂಡ್ಯ, ಹಾಸನ, ಹೊಳೆ ನರಸೀಪುರದ ಒಟ್ಟು 7 ಚಿತ್ರಮಂದಿರಗಳಲ್ಲಿ ಕಲೆಕ್ಟ್ ಮಾಡೋ ಮೊದಲನೆಯ ದಿನ ಟೋಟಲ್ ಕಲೆಕ್ಷನ್ ನ ಆ ಕುಟುಂಬಗಳಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ತರ ವಿಷಯಗಳು ವಿಷ್ಣು ದಾದಾಗೆ ಹೊಸದಲ್ಲ. ಆಲ್ರೆಡಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀವಿ. ಅದರಲ್ಲಿ